ಕನ್ನಡ ಜಾಗೃತಿ ಸಮಾವೇಶದ ಹಾಗೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯು ಜೊತೆಗೆ ಆತ್ಮೀಯರಾದ ನಾರಾಯಣಪ್ಪ ನಾಯಕ್ ಅವರೇ, ಜೊತೆಗೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಿಜವಾಗಿ ಇವತ್ತು ಬಹಳ ಸಂತೋಷ. ನಮ್ಮ ಕನ್ನಡ ಸೇನೆ ಎಲ್ಲ ಕನ್ನಡ ಜಾಗೃತಿ ಸಮಾವೇಶ ಗಂಗಾವತಿಯಲ್ಲಿ ನಡೀತಾ ಇರೋದು ಬಹಳ ಸಂತೋಷ ಅನ್ನುವಂತ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಾನು ಒಂದು ಸಂತೋಷದ ಮಾತನ್ನ ನಮ್ಮ ಜೋಶಿ ಅವರನ್ನ, ಬಸವರಾಜ ರಾಮನಿ ಅವರನ್ನ, ಹಾಗೇನೆ ಟೆನ್ನಿಸ್ ಕೃಷ್ಣ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಕೋರ್ತಾ ಇದ್ವಿ. 4 ಜನ ಹಾಸ್ಯ ದಿಗ್ಗಜರನ್ನ ಒಂದೇ ವೇದಿಕೆ ಮಾಡಬೇಕಂತಂದೇಳಿ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿನಂತಿಸಿಕೊಳ್ಳುತ್ತಾ, ಮತ್ತು ಅದೇ ತರನಾಗಿ ಈಗಾಗಲೇ ಹೈದರಾಬಾದ್ ಕರ್ನಾಟಕ 371ನೇ ಕಲಂ ನಮ್ಮ ಜೆ ಬಂದಿದೆ, 371 ಜೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮುತುವರ್ಜಿ, ಯಾಕಂದ್ರೆ ಬೀದರ್ನಿಂದ ಬೆಂಗಳೂರಿನಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡುವ ಮುಖಾಂತರ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆಯನ್ನ ತಗೊಂಡ್ಬರ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಆಮೇಲೆ ಮಹದಾಯಿ ಯೋಜನೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಾಟಾಳ ರಾಜ್ ಅವರು ಸತತ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಈ ಭಾಗದ ಜನರಿಗೆ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದ KR ಕುಮಾರ್ ಅವರು ಒಂದು ಜಾಸ್ತಿ ಒಲವನ್ನು ತೋರಿದ್ದಾರೆ. ಹಾಗಾಗಿ ನಾನು ಮುಂದಿನ ದಿನಮಾನಗಳಲ್ಲಿ ಇವತ್ತು ಜಾಗೃತಿ ಸಮಾವೇಶದಲ್ಲಿ ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಿಳಿಸ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈ ಭಾಗಕ್ಕೆ ಒಂದು ಒಳ್ಳೆಯ ಹೋರಾಟದ ಮುಖಾಂತರ ಒಂದು ಗೆಲುವನ್ನು ತಂದುಕೊಳ್ಳಿ ಅಂತಂದು ಹೇಳಿದೆ. ನಾನು ಸಹಿತ ಶಾಸಕನಿದ್ದಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಜನರಿಗೆ 7 ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಸಾಕಷ್ಟು ಕಾರ್ಯಗಳು ಆಗಬೇಕಾಗಿವೆ. ಆ ದಿಶೆಯಲ್ಲಿ ಸಹಿತ ತಾವು ಕಾರ್ಯ ಮಾಡಬೇಕನ್ನುವಂಥ ಮನವಿಯನ್ನು ಸಹಿತ ನಾನು ಮುಖ್ಯವಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಂದಿನ ನಮ್ಮ ಹಿರಿಯ ಸಾಹಿತಿಗಳಾದಂಥ ನಾರಾಯಣರವರು ಹೇಳ್ತಾ ಇದ್ರು, ಉದಯವಾಗಲಿ ನಮ್ಮ ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗಿದೆ. ಕನ್ನಡ ಸಂಘಟನೆ ಮತ್ತು ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ, ಈ 3 ಸಂಘಟನೆಗಳು ಬೆಳೆಯಬೇಕಾಗಿದೆ ನಮ್ಮಲ್ಲಿ. ಯಾಕಂದ್ರೆ ಈ 3 ಸಂಘಟನೆ ಬೆಳೆದ್ರೆ ನಮ್ಗೆ ಬಹಳಷ್ಟು ಅನುಕೂಲಗಳಿದ್ದಾವೆ. ಇವತ್ತು ಪರಭಾಷೆಗಳಿಂದ ಕನ್ನಡ ನೆಲೆ ಜನ ಅಂತ ಸಂದರ್ಭ ಬಂದಾಗ ಕನ್ನಡ ಸಂಘಟನೆ ಹೋರಾಟ ಬಹಳ ಪ್ರಮುಖವಾಗಿರ್ತದೆ. ಅದ್ರ ಜೊತೆಗೆ ನಾವೆಲ್ಲರೂ ಕನ್ನಡಿಗರೇ. ಯಾಕಂದ್ರೆ ಒಬ್ರು ಮುಂದಾಳತ್ವ ವಹಿಸ್ಬೇಕಂತ ಸಂಘಟನೆ ಕಟ್ಟಿರ್ತದೆ ಅಷ್ಟೇ ವಿನ ಅದೇನಿಲ್ಲ. ಆ ಸಂಘಟನೆ ಮುಖಾಂತರ ನಾವೆಲ್ಲ ಹೋರಾಟ ಮಾಡುವಂತ ಬೆಳೆಸ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಮೊನ್ನೆ ಒಂದು ನೋಡಿದ್ವಿ, ತಮಿಳು ಭಾಷೆ ಒಬ್ಬ ದೊಡ್ಡ ಕಲಾವಿದ, ಆತ ಕನ್ನಡ ಬಗ್ಗೆ ಏನೇನೋ ಮಾತಾಡಿದ್ದ. ಆತಗ ಸುಪ್ರೀಂ ಕೋರ್ಟ್ ಸಿನಿಮಾ ಬಿಡುಗಡೆ ಮಾಡಿದ್ರು ಸಹಿತ ನಾವು ಕನ್ನಡ ಅಭಿಮಾನಿಗಳು ಇವತ್ತು ಥಿಯೇಟರ್ ಇರ್ಬೋದು, ಇವತ್ತೆಲ್ಲ ಮಾತುಗಳು ಇರ್ಬೋದು, ನಮ್ಮ ಕನ್ನಡಿಗರೇ ಹೆಚ್ಚಿರ್ತಾವೆ. ಆದ್ರಿಂದ ನಾನು ಅವರಲ್ಲಿ ವಿನಂತಿಸ್ಕೊಳ್ಳುತ್ತೀನಿ. ನಮ್ಮ ಕುಮಾರ್ ಸರ್ ಸಹಿತ ಅವರಲ್ಲಿಯೂ ಸಹಿತ ವಿನಂತಿಸ್ಕೊಳ್ತೇನೆ, ತಾವೆಲ್ಲ ಹೋರಾಟದ ಮುಖಾಂತರ ಆ ಸಿನಿಮಾ ನೋಡುವುದನ್ನು ಬಿಟ್ಟು ಆ ಟಾಕೀಸಿಗೆ ನಮ್ಮವರಿಗೆ ಕನ್ವಿನ್ಸ್ ಮಾಡಿ ಅಂತ ಸಿನಿಮಾಗಳ ನಮ್ಮ ಟಾಕೀಸ್ನಲ್ಲಿ ಬೇಡ ಅನ್ನುವುದರ ಮುಖಾಂತರ ನಾವು ಕನ್ನಡ ಭಾಷೆಯನ್ನು ಹೆಚ್ಚಿಸಬೇಕಾಗ್ತದೆ. ಅದೇ ರೀತಿಯಾಗಿ ಇವತ್ತು ನಮ್ಮ JK ನೆರೆಯರು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹೋರಾಟಗಳಿದ್ದಾವೆ. ಇವತ್ತು ನಮ್ಮ ತಾಯಿಯಾಗಿ
ಹರಿಯುತ್ತಿರುವ ತುಂಗಭದ್ರಾ ನದಿ ಡ್ಯಾಮು ಬಹಳಷ್ಟು ಸಮಸ್ಯೆಯಲ್ಲಿದೆ. ಇವತ್ತು ನಾನು ತಾವು ಕಾವೇರಿ ಇನ್ನೂ ಒಂದು ಡ್ಯಾಮ್ ಅಂತ ಹೇಳ್ತಾರೆ, ಅದು ನಾನು ಸಂತೋಷ ಪಡ್ತೀನಿ. ಯಾಕಂದ್ರೆ ತಾವು ಆ ಭಾಗದವರಾಗಿರೋದ್ರಿಂದ ನಾನು ನಮ್ಮ ಭಾಗದವರಿಗೆ ಸಹಿತ ತಾವು ಹೋರಾಟದಲ್ಲಿ ಕೈಗೊಳ್ಳ್ರಿ ಅಂತ ನಾನು ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ. ಯಾಕಂದ್ರೆ ನಮ್ಮ ತುಂಗಭದ್ರಾ ಡ್ಯಾಮು ನಮ್ಮ 4 ಜಿಲ್ಲೆಗೆ ಅದು ತಾಯಿ ಇದ್ದ ಹಾಗೆ. ಅದಕ್ಕಾಗಿ ನಮ್ಮ ಜಿಲ್ಲೆಯ ನಮ್ಮ ಗೇಟ್ಗಳು ಸಹಿತ ಸಮಸ್ಯೆ ಇದಾವೆ, ಹೂಳೆತ್ತುವ ಸಮಸ್ಯೆ ಇದೆ, ಬಹಳಷ್ಟು ಡ್ಯಾಮಿನ ಸಮಸ್ಯೆ ಇರುವುದರಿಂದ ತಾವು ರಾಜ್ಯ ಮಟ್ಟದಲ್ಲಿ ಇರ್ತೀವಿ. ಯಾಕಂದ್ರೆ ಅಲ್ಲಿ ರಾಜ್ಯದ ಸರ್ಕಾರಿ ಕೆಲಸಗಳೆಲ್ಲ ಅಲ್ಲೇ ನಡೆಯೋದ್ರಿಂದ ಇವತ್ತು ತಾವು ನಮ್ಮ ಜನನ ಕೂಡಿಸಿಕೊಂಡು ತಾವು ಹೋರಾಟ ಮಾಡಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ ಅಂತೇಳಿ ನಾನು ಕೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ನಾನು ಗಂಗಾವತಿ ಸಂಘಟನೆಯವರಿಗೆ ಏನೋ ಹೇಳಿದ್ರೆ ಏನೋ ಬೈತೇನಪ್ಪ ಅಂತ ಒಂದು ಆರಿಕೆ ಇದೆ. ಆದರೆ ನಾನು ಬೈತಾ ಇಲ್ಲ, ತಮಗೆ ಹೇಳ್ತಾ ಇದ್ದೀನಿ, ಸಂಘಟನೆ ಎನ್ನುವುದು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಬಾರ್ದು. ಇದು ನಂದು ಒತ್ತಾಯ. ಯಾಕಂದ್ರೆ ಸಂಘಟನೆ ಅನ್ನೋದು ನಾವು ಎಲ್ಲರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಇವತ್ತು ಅಂತ ಸಂದರ್ಭ ಬಂದಾಗ ನಾವು ಸರ್ಕಾರದ ವಿರುದ್ಧನೂ ಮಾಡಬೇಕಾಗತ್ತೆ, ಇನ್ನೊಬ್ಬರ ವಿರುದ್ಧನೂ ಹೋರಾಟ ಮಾಡಬೇಕಾಗತ್ತೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷದ ಒಂದು ಶಾಲೆ ಹಾಕಿದಾಗ ನಾವು ಹೋರಾಟಕ್ಕೆ ಹಿಂದೂ ಮುಂದೆ ನೋಡ್ಬೇಕಾಗ್ತೈತೆ ಎಂಬ ಒಂದು ಮಾತನ್ನು ಹೇಳುತ್ತಾ, ಬಹಳ ಹಳೆಯ ಪುರಾತನವಾಗಿರ್ತಕ್ಕಂಥ ಭಾಷೆ, ಸುಮಾರು 1500 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಭಾಷೆ ಅದು ನಮ್ಮ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯನ್ನ ನಾವೆಲ್ಲರೂ ಕೂಡ ಬಹಳ ಸುಂದರವಾಗಿ ಮಾತಾಡಬೇಕು. ಇದರ ಬಗ್ಗೆ ಬಹಳಷ್ಟು ನಿಮಗೆಲ್ಲ ನಮ್ಮ ಹಿರಿಯ ಪೂಜ್ಯರು, ನಮ್ಮ ಕನ್ನಡ ಸಂಘಟನೆಯ ಅಧ್ಯಕ್ಷರು, ವಿಶೇಷವಾಗಿ ನಮ್ಮ ಪರಣ್ಣ ಮುನ್ವಳಿಯವರು ಅವರೆಲ್ಲ ಅವ್ರು ಹೇಳಿದ್ರು. ಜೊತೆಗೆ ನಮ್ಮ ಹಾಸ್ಯ ಕಲಾವಿದರು ಕೂಡ ತಮಗೆಲ್ಲ ತಿಳಿಸ್ತಾರೆ. ಆದ್ರೆ ನಾನು ಹೇಳ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಈ ಕನ್ನಡ ಭಾಷೆಯನ್ನ ಜಾಗೃತಿ ಮಾಡ್ತೀವಿ ಅಂತಂದೇಳಿ ನಾವೇನು ಇಲ್ಲಿ ಬಂದೀವಲ್ಲ, ಈ ನಮ್ಮ ಸಭಾಂಗಣದೊಳಗೆ ಏನು ಕುಂತೀವಲ್ಲ ಗಂಗಾವತಿ ಒಳಗ, ನೀವು ಇವತ್ತೊಂದು ಶಬ್ದ ಮಾಡಬೇಕು. ಏನು ಶಬ್ದ ಮಾಡಬೇಕು ಅಂತಂದ್ರೆ, ನಾವು ನಮ್ಮ ಮಕ್ಕಳನ್ನ ಯಾವುದೇ ಕಂಡೀಷನ್ ಯಾವುದೇ ರೀತಿಯಲ್ಲಿದ್ರೂ ಕೂಡ ಕನ್ನಡ ಶಾಲೆಗೆ ಕಳಿಸ್ತೀವಿ ಅಂತಂದೇಳಿ ನೀವೆಲ್ಲ ಶಬ್ದ ಮಾಡಬೇಕು. ಕನ್ನಡ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವ್ರು ಸುಮಾರು 15-20 ದೇಶಗಳನ್ನು ತಿರುಗಿದವರು ನಮ್ಮ ಪ್ರಾಣೇಶ್ವರಿಲ್ಲ. ಆದರೆ ಮೂಲ ಭಾಷೆ ಕನ್ನಡ. ಕನ್ನಡ ಭಾಷೆಗೆ ನೀವು ಒತ್ತನ್ನ ಕೊಡಬೇಕು. ಬರೇ ನಾವು 4 ಮಂದಿ ಕನ್ನಡ ಭಾಷೆಗೆ ಜಯವಾಗಲಿ, ಕನ್ನಡಾಂಬೆಗೆ ಜಯವಾಗಲಿ, ನಾನು ಹೇಳ್ತೇನೆ ನಿಜವಾಗ್ಲೂ ಗರ್ವದಿಂದ ಕನ್ನಡಿಗ ಅಂತ ಹೇಳುವಂಥದ್ದಷ್ಟೇ ಆಗಬಾರ್ದು. ಇಡೀ ನಮ್ಮ ಇಡೀ ನಮ್ಮ ಪರಿವಾರ, ಇಡೀ ನಮ್ಮ ಕುಟುಂಬ ಅದು ಕನ್ನಡಕ್ಕಾಗಿಯೇ ನಾವು ಮೀಸಲಿಡಬೇಕು. ಕನ್ನಡದಲ್ಲಿಯೇ ನಾವೆಲ್ಲ ಯಾವ ವ್ಯವಹಾರವನ್ನು ನಡೆಸಬೇಕು ಅನ್ನುವಂಥದ್ದು. ನೋಡಿ, ನೀವು ಸಾಮಾನ್ಯವಾಗಿ ಒಂದಿಷ್ಟು ನಮ್ಮ ಕರ್ನಾಟಕದೊಳಗ ಬೇರೆ ಬೇರೆ ರಾಜ್ಯದವರು ಬಂದಾರ. ಆ ರಾಜ್ಯದವರು ಬಹಳ ಮಂದಿ ಇಲ್ಲಿ ವಾಸ ಮಾಡಕತ್ತಾರ. ಉಣ್ಣೋದು ಕರ್ನಾಟಕದ ಅನ್ನ, ಉಣ್ಣೋದು ಕನ್ನಡದ ಅನ್ನ, ವಾಸ ಮಾಡುವುದು ಕನ್ನಡದ ನೆಲ, ಮತ್ತು ತಗೊಳ್ಳುವುದು ಕನ್ನಡದ ಗಾಳಿ. ಇದೆಲ್ಲವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು ಕನ್ನಡದಲ್ಲಿದ್ರು ಕೂಡ ಅವರ ಮನೆಗಳಲ್ಲಿ ನೀವು ಹೋಗಿ ದೂರದರ್ಶನಗಳನ್ನ ಯಾವ ಚಾನಲ್ ಅನ್ನ ಹಚ್ಚಿ ನೋಡ್ತಾರೆ ಅಂತಂದ್ರೆ, ಅವರು ಯಾವ್ಯಾವ ರಾಜ್ಯದಿಂದ ಬಂದಿರ್ತಾರಲ್ಲ ಅವ್ರವ್ರ ಭಾಷೆಯನ್ನ ಅವರು ನೋಡ್ತಾ ಇರ್ತಕ್ಕಂಥ ಭಾಷೆ. ಎಲ್ಲ ಭಾಷೆಗಳಿಗೆ ಮೂಲ ಭಾಷೆ ಕನ್ನಡ. 3ನೇ ಶತಮಾನದಿಂದ ಬಂದಿರತಕ್ಕಂಥ ಈ ಭಾಷೆ. ಕನ್ನಡ ಸಾಹಿತ್ಯ ಚರಿತ್ರೆ ಓದಿದವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಲಂಚರ್ಬೋದು ಅಥವಾ ನಮ್ಮ ಲಿಂಗಾರೆಡ್ಡಿಯವರಿಗಂತೂ ಗೊತ್ತಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಯಾರು ಅಧ್ಯಯನ ಮಾಡಿಲ್ಲ. ನಮಗೆ ಹೆಚ್ಚಿಗೇನು ಕನ್ನಡ ಭಾಷೆ ಗೊತ್ತಿಲ್ಲ, ಸುಮ್ಮ ಅಭಿಮಾನ ಪಡ್ತೀವಿ. ನಮ್ಮ ಮೂಲಾಕ್ಷರ ಗೊತ್ತಾಗ ಕನ್ನಡ ಭಾಷೆ. ಎಷ್ಟು ಮೂಲಾಕ್ಷರಗಳು?
ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಅನುನಾಸಿಕಗಳು ಏನು ಗೊತ್ತಿಲ್ಲ. ಅದಕ್ಕೆ ನಾನು ಏನು ಹೇಳ್ತೇನೆ, ಕನ್ನಡ ಭಾಷೆಗೆ ಮೊದಲ ಮಾನ್ಯತೆ ಕೊಡೋಣ, ಕನ್ನಡ ಭಾಷೆಯನ್ನ ಅಧ್ಯಯನ ಮಾಡೋಣ. ಜೊತೆಗೆ ನಮ್ಮ ನಾರಾಯಣ ನಾಯಕರು ಒಂದು ಮಾತು ಹೇಳಿದ್ರು, ಸರಿಯಾಗಿ ಕೇಳಿದ್ರೆ ಗೊತ್ತಿಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿ ಸಮಸ್ಯೆ ಬರಬಹುದು, ಕಬಿನಿ ಸಮಸ್ಯೆ ಬರಬಹುದು. ಬಹಳ ಜನ ಒಗ್ಗಟ್ಟಾಗಿ ಹೋರಾಡಿ ಅದರ ಲಾಭ ತಗೊಂತಾರೆ. ಇವತ್ತು ಉತ್ತರ ಕರ್ನಾಟಕದವರಂದ್ರೆ ನಾವು ಪ್ರವೇಶ ಮಕ್ಕಳು, ನಮ್ಮನ್ನ ಯಾರು ಕೇಳೋರಿಲ್ಲ. ಬಹುಶಃ ಒಂದು ಮಾತು ನಿಮ್ಗೆ ಹೇಳ್ತೇನೆ, ಇಷ್ಟೇ ನಾವು ಹೋರಾಟ ಮಾಡಲಾರ್ದ ಕುಂತೀವಿ ಅಂತಂದ್ರೆ ಕೆಲವೇ ದಿವಸಗಳಲ್ಲಿ ಭತ್ತದ ನಾಡು ಬತ್ತಿದ ನಾಡಾಗ್ತಾ ಇದೆ ಎತ್ತರಕ್ಕೆ. ಇವತ್ತು ಡ್ಯಾಮ್ ಗತಿ ಏನಾಗಿದೆ? ಅಧಿಕಾರ ಆಂಧ್ರದವರ ಕೈಯಲ್ಲಿದೆ, ನೀರು ಅರ್ಧಕ್ಕರ್ಧ ಈಗೇನಾಯ್ತು ಈ ವರ್ಷ ಘೋಷಣೆ ಮಾಡಿ ಗೊತ್ತೈತಿಲ್ಲ, ಬರೀ 80 TMC ನೀರು ಇರ್ತಾರಲ್ಲ ಒಂದೇ ಬೆಳಿಗ್ಗೆ ನೀರು. ಯಾಕಂತಂದ್ರೆ ಅವೆಲ್ಲ ಗೇಟ್ಗಳು ನಾಶ ಆಗ್ಲಿಕ್ಕಿದ್ದಾವೆ, ಅವೆಲ್ಲವೂ ದೋಷಯುಕ್ತವಾಗಿದ್ದಾವೆ, ಸದ್ಯಕ್ಕೆ ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಇವತ್ತು ಏನಾಗಿದೆ, ಟೆಂಡರ್ ಹಿಡಿಯಕ್ಕೆ ಇರಲಿಲ್ಲ, ಟೆಂಡರ್ ಈ ಸದ್ಯ ಮಾಡಕ್ಕೆ ಇರಲಿಲ್ಲ. ಇವತ್ತು ಸರ್ಕಾರದ ಇವು ನಿಯಮಗಳು ಹಂಗೆ ಹೋಗ್ತಾ ಇದ್ದಾವೆ. ಇವತ್ತು ರೈತರ ಬೊಗಣೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಬಹುಶಃ ಈ ಡ್ಯಾಮಿನ ಒಂದು ವ್ಯವಸ್ಥೆ ಕೆಟ್ಟು ಅಂತಂದ್ರೆ ಇಡೀ ನಮ್ಮ ಭಾಗ ಬರಗಾಲ ನಾಡಾಗ್ತಾ ಇದೆ. ಸಮಾಂತರ ಜಲಾಶಯ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ, ಇದಕ್ಕೆಲ್ಲ ಹೋರಾಡೋಣ. ಕನ್ನಡ ನೆಲ ಜಲ ಭಾಷೆ ಅಂತೀವಿ ನಾವು. ಇವತ್ತ ಕನ್ನಡ ರಕ್ಷಣೆ ಮಾಡೋಕೆ ನಾವು ಹೊರಟಿದ್ದೇವೆ. ಇವತ್ತು ಇವನ್ನೆಲ್ಲ ರಕ್ಷಣೆ ಮಾಡಿದ್ರೆ ಎಲ್ಲ ಉಳಿತಾ ಇದೆ. ಅದಕ್ಕೆ ನಾರಾಯಣ ನಾಯಕರು ಬಹಳ ಉತ್ತಮವಾಗಿರ್ತಕ್ಕಂಥ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯಂತೆ ಇವತ್ತು ನಮ್ಮ ಕನ್ನಡ ನೆಲ ಜಲ ಭಾಷೆಗೆ ಈ ಕನ್ನಡ ಸೇನೆ, ಕರ್ನಾಟಕ ಕನ್ನಡ ಸೇನೆ ಇವತ್ತು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತು ಯಾಕೆ ಇದು ನಮಗಿದು ಬೇಕು ಅಂತಂದ್ರೆ ಪದೇ ಪದೇ ನಮ್ಮ ಜನರಿಗೆ ನಾವು ತಿಳಿಸ್ಬೇಕಾಗ್ತಾ ಇದೆ, ಪದೇ ಪದೇ ಹೇಳ್ಬೇಕಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಈ ಕನ್ನಡ ಸೇನೆ ಕರ್ನಾಟಕದ ಇವತ್ತು ಕನ್ನಡ ನೆಲ ಜಲ ಭಾಷೆ ಜಾಗೃತಿ ಸಮಾವೇಶದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀವಿ. ಏನು ಮಾಡಬೇಕು ಅನ್ನೋದನ್ನ ವಿಚಾರ ವ್ಯಕ್ತಪಡಿಸ್ತಾ ಬೆಂಗಳೂರಲ್ಲಿ ನಾವು ಸರ್ಕಾರವನ್ನು ವಿಧಾನಸೌಧ ಚಲೋ ಮಾಡೋದ್ರ ಮೂಲಕ ತುಂಗಭದ್ರಕ್ಕೆ ಸಂಬಂಧಿಸಪಟ್ಟಂಥ ಸಮಸ್ಯೆಯನ್ನು ತಿಳ್ಕೊಳ್ಳೋದಕ್ಕೆ ತೋರಿದ್ವಿ. ಏನು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅಂತ ಬಿದರ್ನಿಂದ ಬೆಂಗಳೂರವರೆಗೂ ರ್ಯಾಲಿ ಮಾಡಿದ್ದು, ಮತ್ತು ದೆಹಲಿಯಲ್ಲಿ ಹೋಗಿ ಕನ್ನಡ ಸೇನೆ ಕರ್ನಾಟಕ HS ದೊರೆಸ್ವಾಮಿ ಸ್ವಾತಂತ್ರ್ಯ ಏರಿಯಾ ಹೋರಾಟಗಾರರು ಅವರೆಲ್ಲ ಜೊತೆ ತೆಗೆದುಕೊಂಡು ಹೋಗಿ ಅಲ್ಲಿ ಹೋರಾಟವನ್ನು ಮಾಡಿದವರು. ಅದೇ ರೀತಿ ಈ ಭಾಗದಲ್ಲಿರುವಂಥ ಎಲ್ಲರೂ ಅಖಂಡ ಕರ್ನಾಟಕ ಒಂದೇ, ಯಾವುದೇ ಭಾಗಕ್ಕೆ ಸಮಸ್ಯೆ ಆದಾಗ ಅದು ಪರವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಇಡೀ ರಾಜ್ಯದ ಜನತೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತುಂಗಭದ್ರಕ್ಕೆ ಏನು ಅನ್ಯಾಯ ಆಗಿದೆ ಅದು ಕರ್ನಾಟಕದ ಸರ್ಕಾರಕ್ಕೆ ವಿಧಾನಸೌಧ ಚಲೋ ಮೂಲಕ ಕನ್ನಡ ಸೇನೆ ಕರ್ನಾಟಕ ಒಂದು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿದೆ. ಅದಕ್ಕೆ ಈ ಭಾಗದ ಎಲ್ಲ ಜನತೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಜೊತೆ ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ವಿ. ಆ ಇವತ್ತೆಲ್ಲ ಭಾಗದಿಂದ ಸೊರಪುರದಿಂದ ಬಂದಿದ್ದೀರಾ, ಬಳ್ಳಾರಿಯಿಂದ ಬಂದಿದ್ದೀರಾ, ರಾಯಚೂರಿಂದ ಬಂದಿದ್ದೀರಾ, ಮತ್ತೆಲ್ಲ ಭಾಗದಿಂದ ಬಂದಿಲ್ಲ. ತಮ್ಮ ತಮ್ಮ ಭಾಗದಲ್ಲಿ ಕನ್ನಡ ಕಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಒಂದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತೇವೆ. ನಾವು ಬೆಂಗಳೂರಿಂದ ಇಡೀ ರಾಜ್ಯದ ಇವತ್ತು ಪ್ರವಾಸ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಬೆಂಗಳೂರಲ್ಲಿ ಮಾಜಿ ಶಾಸಕರಾದ ಗೋಪಾಲ್ ಅವರು ಚಾಲನೆ ಕೊಟ್ಟರು, ಅಲ್ಲಿಂದ ಹಂಪಿಗೆ ಬಂದು ಅಲ್ಲಿ ಕಾರ್ಯಕ್ರಮ ಮುಗಿಸ್ಬಿಟ್ಟು ಗಂಗಾವತಿಗೆ ಬಂದು ನಾಳೆ ಬೆಳಿಗ್ಗೆ ಗುಲ್ಬರ್ಗ ಬೀದರ್ಗೆ ಹೋಗ್ತಾ ಇದೆ. ಬೀದರಲ್ಲಿ ಗಡಿನಾಡು ರಾಜ್ಯ ಮಟ್ಟದ ಸಮಾವೇಶ ಜಾಗೃತಿ ಸಮಾವೇಶವನ್ನು ಮಾಡೋದ್ರ ಮೂಲಕ ಆ ಭಾಗದಲ್ಲಿ ಒಂದು ಕನ್ನಡ ಕಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ರವಿಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅಲ್ಲಿಂದ ರಾಯಚೂರು ಒಂದು ಮನೇಲೆ 10 ಜನ ಎಷ್ಟು ಕಿತ್ತಾಡ್ತೀವಿ, ಯಾವ ಸಂಘಟನೆ ಕಟ್ಟಬೇಕಾದ್ರೆ ಅವ್ರ ಕರೀಲಿ, ಇವ್ರು ಬೇಡ ಅವೆಲ್ಲ ನನಗೆ ಎಷ್ಟೋ ಸಲ ಯಾರು ಹಾಕಲ್ಲ. ಒಂದೆಷ್ಟೋ ಕಾರ್ಯಕ್ರಮದಲ್ಲಿ ನಾನು ಯಾರು ಹಾಕ್ಲಿಂದ ಕೇಳಕ್ಕಾಗುತ್ತಾ, ಮಾಡಬೇಡಿ. ಆಮೇಲೆ ಇದೇ ರೀತಿ ಸಂಬಂಧಪಟ್ಟಂತೆ ಬಳ್ಳಾರಿ ಮತ್ತೆ ಸುರಪುರ ನಾಳೆ ನಾನು ಬಳ್ಳಾರಿಗೆ ನಾಡ್ದು ಬರ್ತಾ ಇದ್ದೀನಿ 24 ಬೆಳಿಗ್ಗೆ. ಎಲ್ಲ ನೋಡಿ ಒಂದು ಬಸ್ ಮೂಲಕ ಇಡೀ ಒಂದು ಈ ಭಾಗವನ್ನು ಸುತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಆದ್ರೆ ನಮ್ಮಲ್ಲಿರುವಂಥ ಕನ್ನಡ ಸಂಘ ರಾಜ್ಯಾಧ್ಯಕ್ಷರಿರ್ಬೋದು, ಸಾಮಾನ್ಯ ಕಾರ್ಯಕರ್ತರು ಇರ್ಬೋದು, ಉದ್ಯೋಗ ಬದುಕು ನಡುವೆ ಸಂಘಟನೆ, ಆ ನಿಟ್ಟಿನಲ್ಲಿ ಬೇರೆ ಸಂಘಟನೆಗೆ ಮಾದರಿಯಾಗಿ ಸಂಘಟನೆ ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ನಾವೆಲ್ಲರೂ ಸೇರೋಣ, ಏನೇ ಸಮಸ್ಯೆಗಳಿದ್ರು ಬಗೆಹರಿಸೋಣ. ಈ ರಾಜ್ಯದ ಸಮಸ್ಯೆಗಳ ಪರವಾಗಿ
ಏನು ಇವತ್ತು ಸರ್ಕಾರದ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಆ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ನಾವು ಇವತ್ತೆಲ್ಲ ಬಂದಂತ ಎಲ್ಲರಿಗೂ ಆ ತಾಯಿ ಭುವನೇಶ್ವರಿ ಒಳ್ಳೆಯದನ್ನು ಮಾಡಲಿ. ಇವತ್ತು ಪ್ರಾಣೇಶ್ ಅವರ ತಂಡ ನಿಮ್ಮ ಮತ್ತೆ ಇವತ್ತು ಕಾರ್ಯಕ್ರಮ ಹುಡುಕಿದ್ದಾರೆ ಮತ್ತು ನಮ್ಮ ಟೆನ್ನಿಸ್ ಕೃಷ್ಣ ಇದ್ದಾರೆ. ನಾವೆಲ್ಲ ವೇದಿಕೆ ಮುಂಭಾಗ ಬಂದು ಆ ಕಲಿಯುವ ಕೋಟಿ ಭಾಷೆ ಆರೋಗ್ಯ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ಮಾಡುತ್ತಬೇಕು ಬೆಟ್ಟಿದರೆ ಕನ್ನಡ ಬಂದು ಒಂದು ಕಿಲು ಜಟ ಬಂಡಿ ಈ ಹುಟ್ಟಿಗೆ ತೋರಿಸುವ ಬಂಡಿ ತೆಲುಗು ತಮಿಳು ಮರಾಠಿ ಹಿಂದಿ ಯಾವುದೇ ತಗೊಂಡು ಬಸ್ ಅಂತ ಅಂತಾರಲ್ಲ, ಬಸ್ ಅಂತಂದ್ರೆ ನೀವು ಕನ್ನಡ ಮಾತಾಡ್ತಿರ್ತೀರಿ, ಬಸ್ ಅಂತ ಕನ್ನಡದಾಗ ಅಂದ್ರೆ ಸಾಧನೆ 4 ಚಕ್ರಗಳ ಪೆಟ್ರೋಲ್ ಸಹಾಯದಿಂದ ಊರಿಂದ ಊರಿಗೆ ಚಲಿಸುವ ವಾಹನ ಅನ್ಬಕತ್ತೆ. ಈಗ ನನ್ನದಾಗ ಈ ಹಿಂದೆ ಬಸ್ ಬರ್ತದೆ, ಮೊಬೈಲ್ ನೋಡೋದಕ್ಕೆ ನಾವು ಬರ್ತೀವಿ, ನಮ್ಮ ಗೆಳೆಯ ಪ್ರದೇಶ ಬಸ್ ಬಂದರೆ ಹಿಂದೆ ಅಂದ್ರೆ ಪಟಕ್ನ ಹಾರಿ ಬರುತ್ತೆ. ಅವನಿಲ್ಲ ಪ್ರಾಣೇಶ ಯಾವಾಗಲೂ ಕನ್ನಡದ ಬಗ್ಗೆ ಹೇಳ್ತಾನೆ ಅಂತೇಳಿ, ಪ್ರಾಣೇಶ ನಿನ್ನ ಹಿಂದೆ 4 ಗಾಡಿಗಳ ಜನರನ್ನು ಸಾಗಿಸುವ ಊರಿಗೆ ಊರಿಗೆ ಮುಟ್ಟಿಸುವ ಸರ್ಕಾರದ ಕೆಂಪು ವಾಹನ ಬರುತ್ತಿದೆ. ಅದರ ಸತ್ತು 3 ದಿನ ಆಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರೆ ಅವ್ರು ಯಾವ ಥರ ಮಾತಾಡ್ತಾರೆ? ಕನ್ನಡ ಸೇರಿ ಕರ್ನಾಟಕ ಕನ್ನಡ ನಾಡಿನ ಬಗ್ಗೆ ಅವರು ತೋರುವಂತ ಅಭಿಮಾನ, ಒಗ್ಗಟ್ಟೆ, ವಿಶ್ವಾಸ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅಂತಕ್ಕಂಥ ಮಾತನ್ನ ಕನ್ನಡ ಸಂಘಟನೆಯು ಇವತ್ತು ಕಲ್ಯಾಣ ಕರ್ನಾಟಕದ ಕನ್ನಡ ಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತಾ ಕರ್ನಾಟಕ ಕನ್ನಡ ಸೇನೆಯವರು ಬಹಳಷ್ಟು ಪ್ರೀತಿಯಿಂದ ನಮ್ಮ ಕುಮಾರ್ ಅವರು ಕನ್ನಡ ಸೇನೆಯನ್ನು ಕಟ್ಕೊಂಡು ಕರ್ನಾಟಕದಲ್ಲಿ ಯಾವುದೇ ಅಲ್ಲೇ ಆದರೂ ಯಾವ ಭಾಗಕ್ಕಲ್ಲೇ ಆದರೂ ಕನ್ನಡ ಒಂದೇ ಅಂತ ಒಂದು ಭಾವನೆ ಇಟ್ಕೊಂಡು ಹೋರಾಟದ ಮುಖಾಂತರ ಕರ್ನಾಟಕ ಬೆಂಗಳೂರಿನಿಂದ ಬಸ್ ತಗೊಂಡು ಗಂಗಾವತಿಗೆ ಬಂದಾಗ ಗಂಗಾವತಿ ಜನರವಾಗಿ ಅವರು ಬಂದಿವೆ. ಇವತ್ತು ಕನ್ನಡ ಸೇರಿ ಕನ್ನಡಿಗರು ಕನ್ನಡ ರಾಜ್ಯವನ್ನು ಉಳಿಸುವಂಥ ಕೆಲಸವನ್ನು, ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು, ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮ ಎನ್ನುವ ಮಾತಿಗೆ ನಾವು ಎಲ್ಲರೂ ಕೂಡಿ ಈ ಕನ್ನಡ ಉಳಿಸುವಂಥ ಕೆಲಸವನ್ನು, ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಆಗಬೇಕಾಗಿದೆ. महात्मा गांधी जी के जन्मदिन अवसर पर हमने नया अभियान शुरू किया थे। स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, जीता जाता राष्ट्र धनुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए, मरने के बाद भी गंगा जल में बहते हुए अस्थियों को कोई काम लगाकर सुनेगा तो ये आवाज आएगी, भारत माता को मिलेगी। ಒಂದು ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ ಓಕೆ ನಾನು ಕೇಳಿ. ಬೆಂಗಳೂರು ಮೈಸೂರು ಮಧ್ಯದ ಭಾಷೆ ಮತ್ತು ಭಾವನೆ ಎರಡೂ ಒಂದೇ ಇರ್ತದೆ. ಒಂದು ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ ಓಕೆ ಅಂದ ತಕ್ಷಣ ಅವ್ರೇನು ಬನ್ನಿ ಸರ್ ನಿಮಗಾಗಿ ನಾವು ಜಾತಕ ಪರೀಕ್ಷೆ ಕಾಯ್ತೀವಿ. ಯಾವ ತರ ಕಾಯ್ತೀವೋ ರಾಮನಿಗಾಗಿ ಶಬರಿ ಯಾವ ತರ ಕಾದೋ ಆ ತರ ಕಾಯ್ತೀವೋ. ಭಾಷೆ ಮತ್ತು ಭಾವನೆ ಎರಡೂ ಅಲ್ಲ. ಇದರ ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ ನಾವು. ಬಹಳಷ್ಟು ಜನ ಫೋನ್ ಮಾಡಕ್ಕೆ ಎಲ್ಲಿದೆ ಸರ್ ಬರ್ರಿ ಬರ್ರಿ ಸರ್ ಒಂದು 10 ನಿಮಿಷ ಕೊಡ್ತೀವಿ ನೀವು ಬರ್ರಿ ಸರ್ ಭಾಳ ಹೊತ್ತಾಯ್ತು ನಿಮ್ಗೆ ಹಣ ಕಾಯ್ಲಿಕ್ಕೆ ಭಾವನೆ ನಿಮ್ಮಂಗಿದ್ರು ಕೂಡ
ಬೆಂಗಳೂರು ಮಂದಿ ಇದ್ದಂಗೆ ಭಾವನೆ ಇದ್ದರೂ ಕೂಡ ಭಾಷಾಂತರ ಬದಲಾವಣೆ ಆಗ್ತದೆ ಅಂತ ವೇಳೆ ಅದಕ್ಕೆ ಬೆಂಗಳೂರು ಮೈಸೂರು ಮಂದಿ ಬಂದಾಗ ಒಂದು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ. ಯಾವ ತರ ಮಾತಾಡ್ತೀನಿ ಅಂತ ಬಹಳ ಚೆನ್ನಾಗಿ ಮಾತಾಡೋರು ಅವರು. ನಮ್ಮ ಪ್ರಾಣೇಶ್ ಸರ್, ಮಾಮನಿಯವರು, ಜೋಶಿಯವರು ಬಹಳಷ್ಟು ಕಾರ್ಯಕ್ರಮದ ನಾವು ಭಾಗವಹಿಸಿದ್ವಿ. ಇದು 2ನೇ ಸರಿ ಗಂಗಾವತಿಯಲ್ಲಿ ಪ್ರಾಣೇಶ್ ಸರ್ ಜೊತೆಯಲ್ಲಿ ನಮ್ಮ ನರಸಿಂಹಸಿ ಮತ್ತು ಮಾಮನಿಯವರು 3 ಜನ ಇದು 2ನೇ ವೇದಿಕೆ. ಭಾಳಷ್ಟು ಕಾರ್ಯಕ್ರಮದ ಜೊತೆಯಲ್ಲಿ ಇದ್ದೀವಿ ಕಾರ್ಯಕ್ರಮಗಳಲ್ಲಿ. ಈಗ ನಾನು ಎಲ್ಲೇ ಹೋದರೂ ಕೂಡ ಮಹಾರಾಷ್ಟ್ರ ಬಾಡಿಗೆ ಹೋಗಲಿ ಅಲ್ಲಿ ಹೋದರೂ ಕೂಡ ಆ ಚಿತ್ರವನ್ನು, ನನ್ನ ಚಿತ್ರಗಳನ್ನು ನೋಡಿದಂಥ ಮರಾಠಿ ಜನ ಕನ್ನಡ ಸಿನಿಮಾಗಳನ್ನ ನೋಡಿದ್ದಾರೆ. ಅಲ್ಲಿ ಹೋದ್ರೆ ಇವತ್ತಿಗೂ ಕೂಡ ನನ್ನನ್ನು ಗುರುತಿಡಿದ್ದಾರೆ. ಆದರೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ, ಸಿನಿಮಾ ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಏನು ಮಾಡ್ತೀನಿ, ದುಃಖದ ಸಂಗತಿ. ದಯಮಾಡಿ ಒಳ್ಳೆ ಸಿನಿಮಾಗಳನ್ನ ಸಿನಿಮಾ ಥಿಯೇಟ್ರಿಗೆ ಹೋಗಿ ಬಿಡುವು ಮಾಡ್ಕೊಂಡು ಹೋಗಿ ಅಲ್ವಾ. ಎಲ್ಲ ನಿಮ್ಮ ಮನೆಯವರನ್ನೆಲ್ಲ ಕುಟುಂಬ ಸಮೇತರಾಗಿ ಕರ್ಕೊಂಡೋಗಿ ಕನ್ನಡ ಸಿನಿಮಾವನ್ನು ತೋರಿಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಬೇರೆಯವ್ರ ಜೊತೆ ನೀವು ಬೇರೆ ಅವ್ರ ಭಾಷೆಯಲ್ಲೇ ಮಾತಾಡೋಕೆ ಹೋಗ್ತೀರ, ಆದರೆ ಕನ್ನಡ ಭಾಷೆಯಲ್ಲೇ ಮಾತಾಡಿ, ನಮ್ಮ ಕನ್ನಡ ಭಾಷೆಯನ್ನು ಕಲಿಸ್ಕೊಡಿ ಅಂತೇಳಿ ತಮ್ಮಲ್ಲಿ ಸುಮ್ಮನೆ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪೇಟೆಗೆ ಒಂದು ಮಿಷಿನ್ ಬಂದಿದೆ. ಆ ಮಿಷಿನ್ ತಗೊಂಡ್ಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಕೊಳೆ ಬಟ್ಟೆ ಸಮೇತ ನಾವು ಅದ್ರೊಳಗಡೆ ಕೂತ್ಕೊಂಡು ಇಳಿದ್ಬಿಟ್ರೆ ನಮ್ಮ ಕೊಳೆ ಬಟ್ಟೆ ಬಿಚ್ಚಿ ಹಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇ ಗೊತ್ತಾ? ಗ್ರೈಂಡ್ರು. ಪೇಟೆಗೆ ಒಂದು ಹಿಟ್ ಯಂತ್ರ ಬಂದಿದೆ ಅಂತ ಅದ್ರ ಹೆಸರೇನು ಅಂತ ಕೇಳ್ತಾರೆ. ಓದಿದ್ದೀನಿ ಅಂತೀರಾ, ಅಷ್ಟು ತಿಳಿಯಲ್ವಾ? ಅದ್ರ ಹೆಸರು ಜನರೇಷನ್. ಆಮೇಲೆ ನನ್ನ ನಿಜವಾದ ಧ್ವನಿಯನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟವರು ಜಿಂತಾ ಚಿತಾ ಚಿತಾ ತಾ ಯಾರ ಚಿತ್ರದ ನಾಯಕ ನಟ